ಅಲ್ಲ ಅವತ್ತು ನೀನೇ ಹೇಳ್ದಾಳು, ನೀನೇ ಅವ್ರ ಬಂಡವಾಳ ಎಲ್ಲ ಬಯಲು ಮಾಡ್ದಾಳು. ಇವತ್ತು ನೀನೇ ಚೆನ್ನಾಗಿರ್ತೀನಿ ಅಂತ ಹೋಗ್ತಾ ಇದೆಯಲ್ಲ, ನಿನಗೇನೆ ಬುದ್ಧಿಗಿದ್ದಿ ಐತಿ, ತಲೆಕೆಟ್ಟೈತಿ ನಿನಗೆ, ತಲೆಕೆಟ್ಟು ಮುಂಡೆ. ತಲೆಕೆಟ್ಟು ಆಟ ಆಡಬೇಡ, ಹೇಳ್ದಂಗೆ ಕೇಳೋದು ಕಲಿ. ಮಾತಾಡಿಸ್ಬೇಡ ಅನ್ನಂಗೆಲ್ಲ ಮಾತಾಡ್ತಾಳೆ. ನನ್ನ ಮನೆ ಬಾಗಿಲಿಗೆ ಯಾಕೋ ಬಂದೆ ಅಂತೇಳಿ ಕೊಳ್ಪಟ್ಟು ನೀಡ್ಕೊಂಡು ಹಸಿಗೆ ದಬ್ಬಕ್ಕಿಲ್ಲ. ನೀನು ಮಾಡಿರೋ ಇದಕ್ಕೆ ನಿನಗೆ ಅಂದಿರೋ ಮಾತುಗಳಿಗೆ ಇನ್ನೊಬ್ರು ಯಾರಾದರೂ ಆಗಿದ್ರೆ ನಮ್ಮ ಮನೆ ಆಂಗ್ಲ ತುಳಿಸ್ತಾ ಇರಲಿಲ್ಲ. ಬೇಡ ಅವ್ರ ಸಮಾಸನೆ ಬೇಡ, ಅಯ್ಯಂಬ್ಲಿ ನಮ್ಮಪ್ಪ ನಮ್ಮಮ್ಮ ಯಾರನ್ನೂ ಬಿಡ್ಕೊಂಬೋದೇ ಬೇಡ ನನ್ನ ಮನೆ ಬಾಗಿಲಿಗೆ. ಅವ್ರು ಮಾಡಿರೋ ಮೋಸಕ್ಕೆ ನಾನು ಏನೋ ಒಂದು ಅವ್ರ ಬಗ್ಗೆ ಒಳ್ಳೆ ಅಭಿಪ್ರಾಯ ಕೇಳಿದ್ದೆ, ಈ ರೀತಿ ಮಾಡಿಬಿಟ್ರಲ್ಲ ನನಗೆ ಭಾಳ ಬೇಜಾರಾಗ್ತೈತಿ. ಲೊಡಿಲಿ ನೀನು ಯಾವುದೇ ಕಾರಣಕ್ಕೂ ಅವ್ರನ್ನ ಏನಾನ ಮಾತಾಡ್ಸಿದ್ದೀಯ ಅಂದ್ರೆ ಸರಿಯಾಗೋದಿಲ್ಲ. ಕಾಪಳಕ್ಕೆ ಬಾರಿಸ್ಬಿಡ್ತೀನಿ. ಈ ಕಡೆ ಬಿಟ್ರೆ ಈ ಕಡೆ ಕೂತ್ಕೊಳ್ಬೇಕು ಲೌಡಿ. ಹೇಳ್ದಂಗೆ ಕೇಳೋದು ಕಲಿ ನೀನು ನೋಡು. ಕಾಪಳಕ್ಕೆ ಬಾರಿಸ್ಬಿಡ್ತೀನಿ ನಾನೇನಿಲ್ಲ, ಸಿಟ್ಟು ಬಂದ್ಬಿಟ್ರೆ ನಾನು. ಹೇಳ್ದಂಗೆ ಕೇಳಲ್ಲ, ಏನಿಲ್ಲ ಬಡ್ಕೊಂಬಲ್ಲ. ಅವ್ನು ಹಸಿಗೆ ದಬ್ಬಿದ್ರೆ ನೀನು ದಬ್ಬಬೇಕಾಗಿತ್ತು ಕಣೆ. ಅವತ್ತಂದಿಲ್ವೇನೆ ನೀನು? ಹಸಿಗೆ ದಬ್ಬಬೇಕಾಗಿತ್ತು ಕಣೆ. ಏನು ಮಾಡೋಣಪ್ಪ. ತಮ್ಮ ಒಳ್ಳೇನು, ನಿಮ್ಮ ತಮ್ಮನ ಹಾಳು ಮಾಡ್ದಾಳು. ಆಗ ಅವಳು ಇಲ್ಲದೆಲ್ಲ ಹೇಳ್ಕೊಟ್ಟು ಹಾಳು ಮಾಡ್ದಾಳು ಅವಳು. ಏನು ಮಾಡ್ತೀಯ, ಅವನು ಒಳ್ಳೇನು ಕಣಪ್ಪ. ನಿನ್ನಂತಾನೆ ಅವನು ಇವತ್ತು ಇಲ್ಲದೆಲ್ಲ ಹೇಳ್ಕೊಟ್ಟು ಹಂಗೆ ಮಾಡಿರೋದು. ಏನು ಮಾಡೋಣ, ಬಂದಿದ್ನಲ್ಲ ಕಳಿಸ್ತೇವೆ ಚೆನ್ನಾಗಿರ್ತೀನಿ ಅದಕ್ಕೆ ಅಂತ ಬಂದಿದ್ನಲ್ಲ. ಈಗ ನಿಮ್ಮ ಮನೆ ಬಾಗಿಲಿಗೆ ಬಂದಾರನ್ನ ತಗ್ಗಿ ಯಾರನ್ನ ಹಂಗೆ ಮಕ್ಕಳ್ದಂಗೆ ಗಂಬಕ್ಸೋರು ಬರೋಲ್ಲ. ಮತ್ತು ಅವತ್ತು ನಿನ್ನ ಅವ್ರು ಅಂದಿದ್ರು, ಅವತ್ತು ಅನ್ನಿಸ್ಕೊಂಡಿದ್ದೆ. ಅವತ್ತು ನಿನಗೆ ನಿಟ್ಟಿರ್ಲಿಲ್ವಾ? ಅವತ್ತು ಅನ್ನಿಸ್ಲಿಲ್ವಾ? ಅವ್ರು ಹೆಂಗಂದ್ರು ಹೇಳು? ಅವ್ರು ಹೆಂಗಂದ್ರು ಹೇಳು? ಹಂಗೆ ಅನ್ಬೇಕು ನೀನು. ಮನೆ ಬಾಗಿಲಿಗೆ ಬಂದವ್ರೆ ಅಂತೇಳಿ ಅಂತ ಎಂಥವ್ರಿಗೆ ಗೌರವ ಕೊಡ್ಬೇಕಂತವ್ರಿಗೆ ಗೌರವ ಕೊಡಬೇಕು, ಇಂಥವ್ರಿಗೆಲ್ಲ ಗೌರವ ಕೊಡಬಾರ್ದು. ನಮಗೆ ಗೌರವ ಕೊಡೋರಿಗೆ ಮನೆ ಬಾಗಿಲಿಗೆ ಬಂದವ್ರು ಅಂದರೆ ಕೊಡಬೇಕು. ಇವ್ರು ನಮಗೆ ಕೊಡಲ್ಲ ಅಂದಮೇಲೆ ನಾವ್ಯಾಕೆ ಕೊಡ್ಬೇಕು ಅವ್ರಿಗೆ? ಕೊಡಬಾರ್ದು. ಬೇಡ. ಇಲ್ಲ ನೋಡು, ಮಾತಾಡ್ಸಿದ್ದೀವಿ ಅಂದ್ರೆ ಸರಿ ಹೋಗೋದಿಲ್ಲ ನೋಡಿ, ಹೇಳಿರ್ತೀನಿ. ನನಗೇನು ಇವತ್ತು ತಿರ್ಗ ನಾನು ಅವತ್ತು ನಾನು ಜಗಳ ಮಾಡಿದ್ದೆ, ಅವತ್ತು ನೀನು ಜಗಳ ಮಾಡಿದ್ದೆ. ನಿನ್ನ ತಮ್ಮನ ಹೆಂಡ್ತಿನ ಮಾತಾಡಿಸ್ಬೇಡ ಅಂತ. ಇವತ್ತು ನಾನು ಜಗಳ ಮಾಡ್ತಾಯಿದ್ದೀನಿ. ಅವ್ರು ಸಮಾಸ ಬೇಡ, ಅವ್ನು ಮಾತಾಡಿಸ್ಬೇಡ ಅಂತ ನಾನು ಹೇಳ್ತಾಯಿದ್ದೀನಿ. ಸರಿ ಆಯಿತು ಬಿಡಪ್ಪತ್ಲೆ, ನಿನ್ನ ಸಿಟ್ಟಾಗ್ಬಿಡ. ಇನ್ನೇನು ಮಾಡೋಣತ್ತ. ಯಾಕೆ ಏನಾಯ್ತು ಸೇವಂತಿ? ಯಾಕೆ ಜಗಳ ಮಾಡ್ತಾ ಇದ್ದಾನೆ ಕೆಂಪ್ರಾಯ? ಯಾಕೋ ಬಾಯ್ ಮಾಡ್ತಾ ಇದ್ದಾನೆ? ಅಕ್ಕ, ನನಗೆ ಅವ್ರನ್ನ ಮಾತಾಡ್ಸೋದು ಇಷ್ಟ ಇಲ್ಲ. ಅದಕ್ಕೆ ಇಷ್ಟ ಇಲ್ಲ, ನನಗೆ ಮಾತಾಡಿಸ್ಬೇಡ ಅಂತೇಳಿ ನಾನು ಹೇಳ್ತಾ ಇದ್ದೀನಿ. ಇವಳು ನನಗೆ ಹೇಳೋದ ಅರ್ಥನೇ ಮಾಡ್ಕೊಂಬಂಗಿಲ್ಲ. ನಾನು ಹೇಳ್ತಾ ಇದ್ದೀನಿ. ಇಲ್ಲಿ ನೋಡಿಲಿ, ನೀನು ನಾನು ಹೇಳೋದು ಅರ್ಥ ಮಾಡಕ್ಕೆ, ಅವ್ರನ್ನ ಮಾತಾಡಿಸ್ಬೇಡ. ಅವ್ರು ಅವತ್ತು ನಮಗೆ ಎಷ್ಟು ಅವಮರ್ಯಾದೆ ಮಾಡಿದರು, ನಿನಗೆ ಎಷ್ಟು ಮೋಸ ಮಾಡಿದರು, ನಿನಗೆ ಏನೆಲ್ಲ ಅಂದರು. ಅವ್ರು ಅಂದಿರೋ ಮಾತುಗಳು ಒಂದೊಂದಲ್ಲಕ್ಕ. ಈಗ ನೆನೆಸ್ಕೊಂಡ್ರೆ ಮೈಯೆಲ್ಲ ಬೆಂಕಿ ಆದಂಗೆ ಆವತ್ತಕ್ಕ ಅಂತ ಮಾತಾಡಿದರು. ಅಂಥವ್ರನ್ನ ನೀನು ಯಾಕೆ ಮಾತಾಡಿಸ್ಕೊಂಡು ಹೋಗೋದು? ಮಾತಾಡಿಸ್ಕೂಡ್ದು ಅಂತ ನಾನು. ಅವ್ನ ಮನೆ ಬಾಗಿಲಿಗೆ ಬಂದವನೇಂದ್ಮೇಲೆ ಆಚೆಗೆ ತಗೋಬೇಕಾಗಿತ್ತು. ನಡಿಯಾಲೆ ಆಸಿಕೆ ಅಂತೇಳಿ ಬಿಡ್ಕೋಬಾರ್ದು. ಹೆಂಡ್ತಿ ಮಾತು ಕೇಳಿದ್ನಲ್ಲ, ಹೆಂಡ್ತಿ ಮಾತು ಕೇಳಿ ನನ್ನ ಹೆಂಡ್ತಿ ಹಿಂಗೆ ಅಂತೇಳಿ ಮಾತಾಡಿದ್ನಲ್ಲ, ಅದಕ್ಕೆ ಹೆಂಡ್ತಿ ಹತ್ರನೇ ಹೋಗ್ಲೇಳು. ಹೆಂಡ್ತಿ ಹತ್ರನೇ ಹೋಗ್ಕೊಂಡು ಚೆನ್ನಾಗಿರ್ಲೇಳು. ಹೋಗ್ಲೇಳು ಹೆಂಡ್ತಿ ಜೊತೆಗೇ. ನಾನು ಅದನ್ನು ಕೇಳೋದು, ಹೆಂಡ್ತಿ ಜೊತೆಗೇ ಹೋಗ್ಲೇಳಪ್ಪ ನೀನು ಅಂತೇಳಿ ನಾನು ಅದನ್ನ ಹೇಳೋದು. ಹೇಳಿರೆ ಗೊತ್ತಾಗಲ್ಲ, ಏನಿಲ್ಲ. ಸುಮ್ಮನೆ ಮಾತಾಡ್ತಾಳೆ. ಅದಕ್ಕೆ ನಾನು ಬೈತಾ ಇದ್ದೆ ಕಣಕ್ಕ. ನನಗೆ ಹಂಗೆ ಸಿಟ್ಟು ಬಂದ್ಬಿಡ್ತು. ಅಲ್ಲ ಬೆಳಿಗ್ಗೆ ಬಂದು ಮಾತಾಡ್ತಾ ಇದ್ದಾಳೆ. ಮಾತಾಡಿಸ್ಬಾರ್ದು, ನಾನು ಹೇಳ್ದಂಗೆ ಕೇಳ್ಬೇಕಷ್ಟೇ. ಅದಕ್ಕೆ ಈಯಪ್ಪ ನನ್ನ ಮೇಲೆ ಸಿಟ್ಟಾಗೈತಿ. ಮಾತಾಡ್ದಂಗೆ ಬೇಜಾರಾಗೈತಿ. ಮಾತಾಡ್ಸಿದ್ಲು ಅಂತ ಹೇಳಿ ಅವಾಗಿಂದ ಮಾತಾಡಿಸ್ತಾ ಇದ್ದೀನಿ. ಮಾತಾಡ್ತೀನಿ. ಅದಕ್ಕೆ ನನಗೊಂಥರ ಬೇಜಾರಾದಂಗೆ ಆಯಿತು. ಸರಿ ಆಯ್ತು ಬಿಡಪ್ಪ, ಮಾತಾಡ್ಸಲ್ಲ. ನಿನ್ನ ಮಾತು ಮೀರಿ ಏನಾಗಬೇಕಾಗೈತೆ? ಏನೋ ಮನೆ ಬಾಗ್ಲಕ್ಕೆ ತೆಗ್ದು ಬಂದ ಅಂತೇಳಿ ಮಾತಾಡಿಸ್ದೆ, ಇನ್ಮೇಲೆ ಮಾತಾಡ್ಸಲ್ಲ ಅಂತೇಳಿ ಹೇಳ್ತಿದ್ದೆ. ಏನು ಮಾಡೋಣಕ್ಕ. ನನಗೆ ಒಂಥರ ನಮ್ಮ ಮನೆ ಬಾಗ್ಲಿಗೆ ಏನಾನ ಬಂದವ್ರು ಅಂದರೆ ತೈ ಅನ್ನಂಗೆ ಆಗುತ್ತೆ. ಅಯ್ಯೋ ಎಷ್ಟು ನನ್ನ ಜಂಬ ದೌಲತ್ ಪಡಬಾರ್ದು, ಅಮ್ಮಂಗೆ ಆಗುತ್ತೆ. ಅವ್ರು ಜಂಬ ದೌಲತ್ ಮಾಡ್ತಾರೆ ಅಂತೇಳಿ ನಾವು ಹಂಗೆ ಮಾಡಿರೋದ್ಕೊಂದು ಅರ್ಥ ಇರಲ್ಲ, ಅಮ್ಮಂಗೆ ಆಗುತ್ತೆ. ಸರಿನೇ ಇವಣ್ಣ ಹೇಳ್ತಾ ಇರೋದನು ಸರಿಯಾಗೈತಿ. ಇವಾಗ ಅಯ್ಯಂಬಕ್ಕೆ ಹೋಗ್ಬಾರ್ದು. ಅಯ್ಯಂದಷ್ಟು ನಮಗೆ ಇದು ಅಲ್ಲ. ನಿಮ್ಮ ಅತ್ತೆ ನಿಮ್ಮ ಮಾವ ನೋಡು ಎಂಥ ಮೋಸ ಮಾಡಿರಿ ನಿನಗೆ. ಅಲ್ಲ ನಿಮ್ಮ ಅಜ್ಜನ ನೋಡಮ್ಮ, ಇಲ್ಲೇ ಇಟ್ಕೊಂಡು ನಿಮ್ಮ ಮನೆಗೆ ಎಂಥ ಮೋಸ ಮಾಡ್ದ ಅಜ್ಜ. ನೋಡಕ್ಕೆ ಅಜ್ಜ ನೀನು ಕಿವಿಕ್ಕೆ ಮಾತಾಡೋಗಿ ಅವಳಿಗೆ ಕೊಡಕ್ಕೆ ಹೋಗಿದ್ನಲ್ಲ, ಅವಳ ಮೇಲೆ ಇಷ್ಟ ಆಸೆ ಇರಬೇಡ ಅಂತ ಅವಳ ಮೇಲೆ. ನೀನು ಅದ್ರಾಗೆ ಅರ್ಥ ಮಾಡಕ್ಕೆ, ಅದ್ರಾಗೆ ನೀನು ಅದು ನೆನೆಸ್ಕೊಂಡ್ರೆ ಮೈಯೆಲ್ಲ ಬೆಂಕಿ ಆದಂಗೆ ಆಗುತ್ತೆ. ಅದನ್ನೆಲ್ಲ ಮರ್ತಾಳಕ್ಕ ಇವಳು, ಮರ್ತವಳೆ. ಹೇಳಿದ್ರೆ ಸಾಕು ಬಿಡಪ್ಪತ್ತ ಅಂತಾಳೆ. ಮರ್ತವಳೆ. ಅದನ್ನೆಲ್ಲ ಮನಸ್ಸಿನಾಗ ಇಕ್ಕಬೇಕು. 12 ವರ್ಷ ಆಗಲೇಳು ಇಂಥವ್ರು ಹಿಂಗೆ ಮಾಡಿದ್ರು ಅಂತ ನೆನಪಿಕ್ಕಬೇಕು. ನೆನಪಿಕ್ಕೊಂಡ್ರೆ ಮಾತ್ರ ಜೀವನ. ನೆನಪಿಕ್ಕೊಂಡು ಮಾಡಬೇಕು. ಅವ್ರು ನಮಗೆ ಹೆಂಗೆ ಮಾಡಿರ್ತಾರೆ ಹಂಗೆ ಮಾಡಿ ತೋರಿಸಿದ್ರೆ ಮಾತ್ರ. ನೀನು ಅಯ್ಯಂದ ಮತ್ತೆ ನೀನು ನಡಿಕಕ್ಕೆ ತುಳಿದು ಬಿಡ್ತಾರೆ. ನಾನು ಹಿಂಗೆ ಕಣಕ್ಕ, ನಾನು ತುಂಬ ಅಂತಿದ್ದೆ, ಒಳ್ಳೇದು ಮಾಡ್ತಿದ್ದೆ. ನನಗೆ ಅವಾಗ ಇನ್ನೂ ಹಿಂಗೆ ಗೊತ್ತಾಗ್ತಿರ್ಲಿಲ್ಲ. ನನಗೆ ಅವಾಗ ಎಷ್ಟು ಮೋಸ ಮಾಡಿರಿ ಮನೆ ಹೇಳ್ರಿ. ದುಡ್ಡಕ್ಕ ದುಡ್ಡು ತಂದು ಕೊಟ್ಟಿದ್ದೀನಿ. 1 ರೂಪಾಯಿ. ಈ ಬುದ್ಧಿವಂತಿಕೆನೂ ಇದ್ದಿದ್ರೆ ನನಗೆ ಅವಾಗ
₹1 ಕೊಡ್ತಿರ್ಲಿಲ್ಲ. ನಾನು ಇವಾಗ ನೋಡಿನಿ ಹೆಂಗೆ ಇರ್ತಿದ್ದೆ ಅಂದರೆ ಹೇಳ್ಬಾರ್ದು ಹಂಗಿರ್ತಿದ್ದೆ. ಕಷ್ಟಪಟ್ಟು ಮಾಡ್ತಿದ್ದೆ. ಏನು ಮಾಡ್ತೀನಿ ನನಗೆ ಇಕ್ಕೆ ಮತ್ತು ಗೊತ್ತಿರಲಿಲ್ಲ, ಯಾವಾಗ ಗೊತ್ತಿರಲಿಲ್ಲ. ನನ್ನ ತಮ್ಮ 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 ಅಂತ ಬಂದೆ, ಹಿಂಗೆ ಅವನಿಗೆಲ್ಲ ಕೊಟ್ಟೆ. ಚೆನ್ನಾಗಿ ನೋಡ್ಕೊಂಬರು, ಏನೋ ಬಿಡತ್ತೆ, ಚೆನ್ನಾಗಿ ನೋಡ್ಕೊಂತಾರೆ. ಅದು ಏನೋ ಹಂಗೆ ನೋಡ್ಕೊಂಬರಕ್ಕ. ಬಿಡು, ನನ್ನ ತಮ್ಮ ತಮ್ಮನ ಹೆಂಡ್ತಿ, ನನ್ನ ತಮ್ಮನ ಮೇಲೆ ಪ್ರಾಣನೇ ಇಕ್ಕೊಂಡಿದ್ದೆ. ನನ್ನ ತಮ್ಮ ಅಂದ್ರೆ ನನಗೆ ಒಂಥರ ಏನೋ ಮದುವೆ ಆಗಿರಲಿಲ್ಲ ಅವಾಗ. ನಮ್ಮಪ್ಪ ನಮ್ಮಮ್ಮಗಿನ ಸ್ಯಾಣೆ ನಾನು ಇಷ್ಟಪಡ್ತಿದ್ದಂದ್ರೆ ನನ್ನ ತಮ್ಮನೇ. ಅವನೇ ನನಗೆ ಮೋಸ ಮಾಡಿದಾನಲ್ಲ ಅಂಬೋದು ನನಗೆ ಸಿಟ್ಟು. ಮತ್ತೆ ಸೇವಂತಿ ಮಾತಾಡ್ಸುತ್ತೆ, ಅವ್ರು ಮಾಡಿರೋ ಇದಕ್ಕೆ ಮಾತಾಡ್ಸಕ್ಕೆ ಹೋಗ್ಬಾರ್ದು. ಅಲ್ಲ ಅವ್ರ ಅಕ್ಕನೂ ಅವಳೆ ಇಬ್ಬರು ಜೊತೆಯಾಗಿ ನೋಡಿ ಅಂತ ಕೆಲಸ ಮಾಡ್ಯಾರ. ಅವ್ರ ಅಕ್ಕನೂ ಅವಳೇನಿ. ಅಲ್ಲ ಅವ್ರ ಅಕ್ಕ ಹೆಂಗೆ ಹೆಲ್ಪ್ ಮಾಡ್ತಾಳಲ್ಲ ತಂಗಿಗೆ. ಅವ್ರ ಅಕ್ಕಯ್ಯ ಎಲ್ಲ ಪ್ರತಿಯೊಂದು ಎಲ್ಪು. ನಾನು ಟೌನ್ನಾಗೆ ನೋಡಿದ್ನಲ್ಲ, ನನಗೆ ಅವತ್ತೇ ಗೊತ್ತಾಯ್ತು ಬಿಡತ್ತಂತ ಸುಮ್ಮನಾದೆ. ಟೌನ್ನಾಗೆ ಕರ್ಕೊಂಡು ಓಡಾಡ್ತಿದ್ದ ಯಪ್ಪ. ನಿನ್ನ ಗಂಡ ಅವರಿಬ್ರು ಅವತ್ತೇ ನೋಡಿದೆ ಕಣಕ್ಕ. ನಾನು ಹೇಳೋಣ ಅಂದ್ಕೊಂಡು ಆತ ಏನೋ ಏನು ಸಂಬಂಧನ ಏನೋ ಸುಮ್ಮನೆ ಜೊತೆಗೆ ಹೋಗಿದ ತಕ್ಷಣ ಹಿಂಗೆಲ್ಲ ಹೇಳ್ಬಾರ್ದು, ನಮ್ಗಂಥವೆಲ್ಲ ಮಾತಾಡೋಕ್ಕೆ ಬರೋಲ್ಲ ಅಂತ ಹೇಳಿ ನಾನು ಸುಮ್ಮನಾದೆ. ನಾನು ಮಾತಾಡಬಾರ್ದು ಅಂಥವೆಲ್ಲನ ಅಂತ ಹೇಳಿ ಸುಮ್ಮನಾಗ್ಬಿಟ್ಟೆ. ಇಲ್ಲಾಂದರೆ ನಾನೇನು ಕೇಳ್ತಿರ್ಲಿಲ್ಲ, ಮಾತಾಡ್ತಿದ್ದೆ ಹೇಳ್ತಿದ್ದೀನಿ ಅಂತ ಬಂದು. ಏನೋ ಒಂದೇ ದಿವಸ ನೋಡಿದ್ದಲ್ಲ, ಏನಿರ್ಬೋದೋ ಏನೋ ಸುಮ್ಮನೆ ಡ್ರಾಪ್ ಎಲ್ಲನೋ ಹೋಗೋಕೆ ನಾನು ಕೇಳ್ತಾರೇನೋ ಅಂತ ಅಂದ್ಕೊಂಡು ಸುಮ್ಮನಾದೆ ನಾನು. ಬಿಡೋಣ ಅಂತ ಹೋಗ್ಲಿ, ಬಿಡ್ಸೇವಂತಿ ಅಣ್ಣನ ಮಾತು ಮೀರಬೇಡ. ಹಂಗೆ ಇರ್ಬೇಕಂದ್ರೆ ಅವ್ರ ತಗ ಅಣ್ಣ ಹೇಳ್ದಂಗೆ ಇರಬೇಕು. ನೀನು ಸುಮ್ಮನೆ ನಿನಗೆ ಯಾಕೆ ಸುಮ್ಮನೆ ಚೆನ್ನಾಗಿ ಬೈತಾ ಐತೆ, ಸರಿಯಾಗಿ ಬೈತಾ ಐತೆ ಅಂದಮೇಲೆ ನೀನು ಹೋಗಕ್ಕೆ ಹೋಗ್ಬಿಡ ಅವ್ರ ಸವಾಸಕ್ಕೆ, ಅವ್ರ ತಂಟೆ ಸವಾಸಕ್ಕೆ ಸುಮ್ಮನೆ ಇದ್ಬಿಡು. ಅದೇ ಮತ್ತೆ ಹೋಗಂಗಿದ್ರು ಹೋಗ್ಲೇಣ ಅವಳು, ಅಲ್ಲೇ ಇರಲೇಣ. ಅವ್ರು ಮಾಡಿರೋ ಇದಕ್ಕೆ ನನಗೆ ಅವ್ರು ನಮ್ಮ ಮನೆ ಅಂಗಳ ತೊಳಿ ಕೊಡು, ನಮ್ಮ ಮನೆಯ ಕಾಲಿಗೆ ಕುಡ್ದವ್ರು. ಎಷ್ಟೆಲ್ಲ ಇದು ಮಾಡಿದ್ರು. ಅಲ್ಲ ನಮ್ಮ ಅಪ್ಪ ನಮ್ಮ ಮಮ್ಮಿ ಎಷ್ಟು ಸುಳ್ಳು ಹೇಳಿವ್ರಪ್ಪ, ಅಮ್ಮ ಹಂಗಾಗುತ್ತೆ. ನಾನೇನು ಅನ್ಯಾಯ ಮಾಡಿದ್ದೆ ನಮ್ಮಪ್ಪ ಯಾಕೆ ಹಿಂಗೆ ಮಾಡಿದ್ರು, ನಮ್ಮಪ್ಪ ಏನು ಅಮ್ಮ ಹಂಗಾಗುತ್ತೆ ನನಗೊಂಥರ. ಇಲ್ಲೋಡು ಒಂಥರ ಹೆಂಗೆ ಇದಾಗುತ್ತೆ ಅಂದರೆ ಅಷ್ಟು ಬೇಜಾರಾಗುತ್ತೆ ನನಗೆ. ನೆನೆಸ್ಕೊಬಿಟ್ರೆ ಹಂಗೇನೆ ಎಲ್ಲೆಲ್ಲ ನನಗೆ ಅಷ್ಟಿಷ್ಟು ಪಿತ್ತ ನೆತ್ತಿಗಿರೋದಿಲ್ಲ ಬಿಡು. ಬಿಡಪ್ಪ ಬಸ್ಸಿನ ಮೇಲೆ ಅದು ಯಾಕೆ ಸಿಟ್ಟಾಗ್ತೀಯ ಬಿಡು. ಹೋಗ್ಲಿ ಬಿಡಪ್ಪ. ಏನು ಮಾಡೋಕ್ಕಲ್ಲ ಬಿಡತ್ತ. ಇವರು ಬಂದು ಮಾತಿಗೆ ಬಿಡಲ್ಲ. ಸರಿ ಆಯಿತು ಬಿಡು ಅಂತ ಹೇಳಿಲ್ವೇ ನಾನು. ಅವ್ರ ತಂಟೆ ಸವಾಸಕ್ಕೆ ಹೋಗಲ್ಲ, ಅವ್ರನ್ನ ಮಾತಾಡ್ಸೋದಿಲ್ಲ. ಮೇಲೆ ಮಾತಾಡ್ಸಿರಿ ಈಗಳಪ್ಪ, ನಿಮ್ಮ ಅಣ್ಣ ಮಾತಾಡ್ಸಿರ, ನಿಮ್ಮ ಅಣ್ಣಂಗೆ ಕೇಳ್ಕೆ, ನಿಮ್ಮ ಅಣ್ಣ ಏನಾರು ಮಾತಾಡ್ಸಿ ನಾನು ಮಾತಾಡಿಸ್ತೀನಿ. ನಾನು ಬಲವಂತ ಮಾಡಬೇಡ ಅಂತೇಳಿ ನಾನು ಇದ್ದಿದ್ದಂಗೆ ಹೇಳ್ತೀನಿ ಅಷ್ಟೇ. ಸರಿ ಆಯಿತು. ಬುಡ್ಕೊಬೇಕು ಹೋಗ್ಬೇಡ. 12 ವರ್ಷ ಆಗಲಿಲ್ಲ, ನೆನ್ಪಿಕ್ಕೊಂಡಿರ್ಬೇಕು. ಅವ್ರು ಮಾಡಿರೋದು ಏನೇನು ಅಂತೇಳಿ ಎಲ್ಲ ನೆನ್ಪಿಕ್ಕೊಂಡಿರ್ಬೇಕು. ಅವ್ರು ಮಾಡಿರೋ ಇದಕ್ಕೆ ನಾನು ಈಗ ತುಂಬ ನಂಬಿದ್ದೆ. ನನಗೆ ಅವಾಗ ಏನೆಂದ್ರೆ ಗೊತ್ತಿದ್ರೆ ನಾನು ಹಿಂಗೆಲ್ಲ ಮಾಡ್ತಿರ್ಲಿಲ್ಲ. ಏನು ಮಾಡೋಕ್ಕಾಗುತ್ತೆ ಈಗ. ಇನ್ನು ಅವ್ರನ್ನ ಬಿಡ್ಕೊಂಬಕ್ಕೆ ಹೋಗ್ಬೇಡ ಅಷ್ಟೇ. ಬೈದೆ ಅಂತೇನು ಬೇಜಾರಾಗ್ಬೇಡ. ಏನೋ ಸಿಟ್ಟು ಬಂತು ಅದಕ್ಕೆ ಬೈದೆ, ಇನ್ನು ತಲೆ ಕೆಡಿಸ್ಬೇಡ, ಅವ್ರನ್ನ ಬಿಡ್ಕೊಬೇಡ ಅಷ್ಟೇ ನಾನು ಹೇಳೋದು. ಆಯ್ತಪ್ಪ ಆಯಿತು, ನಿನ್ನ ಮಾತು ಮೀರಲ್ಲ ಯಾವುದೇ ಕಾರಣಕ್ಕೂ. ಅವಳಿಗೆ ಇನ್ನೂ ಬುದ್ಧಿ ಇಲ್ಲ, ಅವ್ರು ಮಾಡಿರೋದು ಮರ್ತವಳೆ. ಅದಕ್ಕೆ ಅವ್ರು ನನಗೆ ಇಲ್ಲಿ ಬರೋದು ಇಷ್ಟ ಇಲ್ಲ. ಬಿಡ್ಕೊಂಬಕ್ಕೆ ಹೋಗ್ಬೇಡ, ನೀನು ಮಾತಾಡಿಸ್ಬೇಡ ಅಂತ ನಮ್ಮ ಅಪ್ಪ ನಮ್ಮಮ್ಮ ನನ್ನ ತಮ್ಮ ಎಂಥ ಮೋಸ ಮಾಡ್ಯವ್ರೆ. ನೆನೆಸ್ಕೊಂಡ್ರೆ ಮೈಯೆಲ್ಲ ಉರಿತೈತಿ ಅವ್ರು ಮಾಡಿರೋ ಮೋಸದ ನೆನೆಸ್ಕೊಂಡ್ರೆ. ನೋಡ್ತಾ ಇರಿ, ಏನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೊಡಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.